ಪ್ರಿಯ ವೀಕ್ಷಕರೇ, ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋ ತಮಗೇನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ಕೊಳ್ಳಿ. ಓಕೆ, ಶ್ರೀಮತಿ ಅಮೃತ ಅಂತೇಳಿ ಇದು ಊರು ಬಂದ್ಬಿಟ್ಟು ಸಾಸಲು ಹಳ್ಳ ಸ್ನೇಹಿತರೆ. ಒಂದು ಹಳ್ಳಿ ಅದು. ಸಮಸ್ಯೆಯವ್ರಿಗೆ ಏನಪ್ಪ ಆಗಿರೋದು ಅಂತಂದರೆ, ವರ ತಾಳಿ ಕಟ್ಟಿದ ಒಂದೇ ದಿನಕ್ಕೆ ಪರಾರಿಯಾಗಿದ್ದಾನೆ. ಎಲ್ಲೋಗಿದ್ದಾನೆ ಅಂತ ಗೊತ್ತಿಲ್ಲ. ಬೆಳಗ್ಗೆ ಎದ್ದು ನೋಡಿದ್ರೆ ಒಡವೆ ಬೆಳ್ಳಿ ಏನೋ ಇರಲಿಲ್ಲ, ಎಲ್ಲ ಖಾಲಿಯಾಗಿತ್ತು ಅಂತ ಇದು ಸಮಸ್ಯೆ ಬಗ್ಗೆ ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನು ನಡೆದ ಘಟನೆ ಬಗ್ಗೆ ಏನಪ್ಪ ಹೇಳಿದ್ದಾರೆ ಅಂದರೆ, ಮೊದಲನೇ ಗಂಡ ಬೇಗ ತೀರ್ಕೊಂಡ ಅಂತ ಹೇಳ್ಬಿಟ್ಟು ಎರಡನೇದ್ದು ಅದೇ ಒಂದು ನಿಮಿಷನೂ ಸಹ ದೆಂಗಲಿಲ್ಲ ಅವನು ಅಂತೇಳಿ ಹೇಳ್ಕೊಂಡಿದ್ದಾರೆ. ಸ್ನೇಹಿತರೆ, ಇದು ಇರಿಗೇಷನ್ ಲ್ಯಾಂಡ್ ಬಂದ್ಬಿಟ್ಟು 10 ಎಕರೆ ಇದೆ. ಇದ್ರ ಬಗ್ಗೆ ನಾನು ಆಮೇಲೆ ಹೇಳ್ತಾ ಹೋಗ್ತೀನಿ. ಓಕೆ, ಏನಾಯಿತು ಅನ್ನೋದ್ರ ಬಗ್ಗೆ ಇಲ್ಲಿ ಕಂಪ್ಲೀಟ್ ಆದ ಒಂದು ವಿವರನ ಕೊಟ್ಟಿರ್ತಕ್ಕಂಥದ್ದು, ಅದ್ರ ಬಗ್ಗೆ ನಾವು ನೋಡೋಣ. ಓಕೆ, ತಾಳಿ ಕಟ್ಟಿದ ಮೇಲೆ ಮನೆಗೆ ಹಿಂದಿರುಗಿದೆವು. ರಾತ್ರಿ ಹೊತ್ತು ಅವತ್ತು ಜೊತೆಗೆ ಮಲಗಿದ್ರು. ಆದರೆ ಬೆಳಗ್ಗೆ ಏಳುವ ಅಷ್ಟರಲ್ಲಿ ಅವರು ನಾಪತ್ತೆಯಾಗಿದ್ದಾರೆ. ಲಂಗ ಮತ್ತು ಕಾಚ ಎರಡೂ ತೆಗೆದು ಬೆಳಗಿನ ಜಾವದವರೆಗೂ ಹಾಗೆ ಮಲಗಿದ್ದೆ ಅಂತ ಹೇಳಿದ್ದಾರೆ. ಎಚ್ಚರಿಕೆ ಆದಾಗ ನೋಡಿದ್ರೆ ಅವರು ಇರಲಿಲ್ಲ. ಆಗ ಎಲ್ಲ ಚೆಕ್ ಮಾಡಿದಾಗ ಒಡವೆ ವಸ್ತ್ರ ಎಲ್ಲ ಮಾಯ ಆಗಿತ್ತು. ಜೊತೆಗೆ ಅವರು ಕೂಡ ಮಾಯ ಆಗಿದ್ರು ಅಂತ ಹೇಳಿರ್ತಕ್ಕಂಥದ್ದು. ಇನ್ನು ಕೊನೆಯದಾಗಿ ಏನಪ್ಪ ಹೇಳಿದ್ದಾರೆ ಅಂದರೆ, ಆನಂತರ ಗೊತ್ತಾಗಿತ್ತು ಅವನು ದುಡ್ಡಿಗಾಗಿ ತಾಳಿ ಕಟ್ಟಿದ್ದು, ಚಟ ತೀರಿಸಿಕೊಳ್ಳೋಕೆ ಅಲ್ಲ, ಮತ್ತು ಒಂದು ಸಂಸಾರ ಮಾಡುವಂಥ ಒಂದು ಸಲುವಾಗಿ ಅಲ್ಲ, ಕೇವಲ ದುಡ್ಡಿಗಾಗಿ ಮಾತ್ರ ತಾಳಿ ಕಟ್ಟಿದ್ದು ಅಂತ ಗೊತ್ತಾಗಿ ಇವರಿಗೆ ಜ್ಞಾನೋದಯ ಆಯಿತು ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ನಿರ್ಧಾರದ ಬಗ್ಗೆ ಏನಪ್ಪ ಕೈಗೊಂಡಿದ್ದಾರೆ ಅಂತ ಇಲ್ಲಿ ಹೇಳಿದ್ದಾರೆ, ನೋಡ್ಬೋದು. ಮೊದಲನೇದು, ಒಂದು ಗುಡಿಸಲು ಮಾಡಿ ಅಲ್ಲೇ ವಾಸ ಮಾಡೋಣ. ಓಕೆನಾ, ಕೆಲಸ ಮಾಡಿ ಸಂಬಳ ತಂದರೆ ಮಾತ್ರನೇ ತೂತ, ಇಲ್ಲದೇ ಇದ್ದರೆ ನಿಮ್ಮದು ಚೀಪಿ ಆಸೆ ಬರುವ ರೀತಿ ಮಾಡಿಬಿಟ್ಟು ಕೊನೆಗೆ ಕೊಡೋದೇ ಇಲ್ಲ, ಆ ರೀತಿ ಮಾಡಿಬಿಡ್ತೀನಿ, ಯಾಕೆಂದರೆ ಬುದ್ಧಿವಂತಿಕೆ ನನ್ನಲ್ಲೂ ಇದೆ ಅಂತ ಇಲ್ಲಿ ಅವರು ಹೇಳ್ಕೊಂಡಿರ್ತಕ್ಕಂಥದ್ದು. ದೇವರ ಮೇಲೆ ಪ್ರಮಾಣ ಮಾಡಿ ನಂತರ ಮನೆಗೆ ಹೆಜ್ಜೆ ಇಡಬೇಕು, ಅಲ್ಲಿವರೆಗೂ ಸೇರಿಸುವುದಿಲ್ಲ, ಸರಿನಾ? ಅಂದರೆ ಮೋಸ ಮಾಡಲ್ಲ ಅಂತ ಹೇಳ್ಬಿಟ್ಟು ಪ್ರಮಾಣ ಮಾಡಬೇಕು. ಮಾಡಿಸಿಕೊಳ್ಳುವಾಗ ಒಡವೆ ಬಂಗಾರ ಏನು ಕೂಡ ಅವರು ಹಾಕ್ಕೊಳ್ಳಲ್ಲ. ಓಕೆನಾ. ಇನ್ನು ನೆಕ್ಸ್ಟು, ವಾಟರ್ ರಿಕ್ವೈರ್ಮೆಂಟ್ ಪರ್ ಎಕರೆಗೆ ಏನೇನು ಹಾಕಬೇಕು ಅಂತ ಹೇಳಿದ್ದಾರೆ. ನೋಡಿ ಯಾವ ರೀತಿ ವಾಟರ್ ರಿಕ್ವೈರ್ಮೆಂಟ್ ಬೇಕಾಗುತ್ತೆ ಅಂತ. ಅವನ ಆ್ಯಾವ್ರೇಜ್ ಮೋಸ್ಟ್ ಕ್ರಾಪ್ಸ್ ರಿಕ್ವೈರ್ಡು ಅಬೌಟ್ 1 to 2 inches ಆಫ್ ವಾಟರ್ ಬೇಕಾಗುತ್ತೆ ಫಾರ್ ವೀಕ್ ಅಂತ ಹೇಳಿದ್ದಾರೆ, ಅಂದರೆ ಪ್ರತಿ ವಾರಕ್ಕೂ ಡ್ಯೂರಿಂಗ್ ದ ಗ್ರೋಯಿಂಗ್ ಸೀಸನ್ನು. ಫಾರ್ ಎಕ್ಸಾಂಪಲ್, ಇಫ್ ಯು ಕನ್ಸ್ಯೂಮ್ ಆ್ಯನ್ ಆ್ಯಾವ್ರೇಜ್ ರಿಕ್ವೈರ್ಮೆಂಟ್ ಆಫ್ 1.5 inches ಪರ್ ವೀಕ್ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಅಂದರೆ ನೀರಿಂದು ಏನು ತುಂಬ ಜಾಸ್ತಿ ಏನು ಬೇಕಾಗಲ್ಲ ಒಂದು ಇರಿಗೇಷನ್ ಮಾಡಬೇಕಾದಾಗ. ಇಲ್ಲಿ ಏನೇನು ನೀರು ಬೇಕಾದಂತೇಳಿ ಹೇಳಿದ್ದಾರೆ ಅಷ್ಟೇ. 1.5 inches 12 feet 0.125 feet ವಾಟರ್ ನೀಡೆಡ್ ಪರ್ ಎಕರ್ ಪರ್ ವೀಕು. ಅಂದರೆ ಒಂದು ಎಕರೆಗೆ ಎಷ್ಟು ನೀರು ಬೇಕಾಗುತ್ತೆ ಅಂತಲೇ ಹೇಳಿರ್ತಕ್ಕಂಥದ್ದು. 5,000 to 443 gallons ಎಕರೆಗೆ, ಅದು ವಾರಕ್ಕೆ. ಓಕೆನಾ. ಇನ್ನು 10 ಎಕರೆಗೆ ಎಷ್ಟು ಬೇಕಾಗುತ್ತಪ್ಪ ಅಂತಂದರೆ, ನೋಡಿ ಇಲ್ಲಿ 5,443 gallons ಪರ್ ವೀಕ್ ಆದರೆ 1 ಎಕರೆಗೆ, ಇಲ್ಲಿ 10 ಎಕರೆಗೆ 54,430 gallons ಬೇಕಾಗುತ್ತೆ ವಾರಕ್ಕೆ. ಓಕೆನಾ. ಅಂದರೆ 10 ಎಕರೆ ಅಂದರೆ ಅದಕ್ಕೆ ಆದಂಥ ನೀರು ತಗೊಳುತ್ತೆ. ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾಹಿತಿ. ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ. ಬಾಯ್.